ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 115ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 114ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಆರೋಹಣ ತಾರತಮ್ಯ ಸಂಧಿ 20ನೇ ಸಂಧಿ ಅದು ಕೊನೆಗೊಂಡಿತ್ತು. ಮತ್ತು 609ನೇ ಪದ್ಯ ಕೊನೆಗೊಂಡಿತ್ತು. ಈ ಆವೇಶಾವತಾರ ಸಂಧಿಯಲ್ಲಿ ಈ ತಾರತಮ್ಯಕ್ಕನುಸಾರವಾಗಿ ಎಲ್ಲ ದೇವತೆಗಳ ಹೆಸರುಗಳನ್ನು ಮತ್ತು ಅವರು ತಾಳಿದಂಥ ಆವೇಶಗಳು, ಅವತಾರಗಳು ಇವುಗಳನ್ನು ವರ್ಣನೆ ಮಾಡ್ತಾರೆ. ಹರಸಿರಿ ವಿರಿಂಚೀರ ಮುಖ ನಿರ್ಜರರ ಆವೇಶಾವತಾರಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದಿ. ಈ ಸಂಧಿಯಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಇದೇ ಮೊದಲಾದ ಎಲ್ಲ ದೇವತೆಗಳ ಆವೇಶಗಳನ್ನು ಮತ್ತು ಅವರ ಅವತಾರಗಳನ್ನು ಇವುಗಳನ್ನು ಸ್ಮರಣೆ ಮಾಡು. ಮತ್ತು ಗುಣಗಣ ಅವರಿಗೆ ಎಷ್ಟು ಮಹತ್ವ ಇದೆ, ಯಾವ ತರಗತಿಗಿಂತ ಯಾವ ಕಕ್ಷಾಗಿಂತ ಅವರು ಎಷ್ಟು ಉತ್ತಮರು ಅಂತನ್ನೋದನ್ನು ಕೂಡ ಸ್ಮರಣೆ ಮಾಡು. ಸರ್ವಕಾಲದಿ ಭಕ್ತಿ ಪೂರ್ವಕದಿ. ಮೀನ ಕೂರ್ಮ ಕ್ರೋಡ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸನು ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ. ಮತ್ಸ್ಯ, ಮೀನ ಅಂದ್ರೆ ಮತ್ಸ್ಯ, ಕೂರ್ಮ ಅದು ಗೊತ್ತು, ಕ್ರೋಡ ಅಂದ್ರೆ ವರಾಹ ರೂಪಿಯಾದ ಭಗವಂತ, ನರಹರಿ ಅಂದ್ರೆ ನರಸಿಂಹ, ಮಾಣವಕ ಅಂದ್ರೆ ವಾಮನ, ಭೃಗುರಾಮ ಅಂದ್ರೆ ಪರಶುರಾಮ, ದಶರಥ ಸೂನು ಅಂದ್ರೆ ಶ್ರೀರಾಮ, ಯಾದವ ಅಂದ್ರೆ ಕೃಷ್ಣ, ಬುದ್ಧ ಕಲ್ಕಿ, ಕಪಿಲ ವೈಕುಂಠ ಶ್ರೀನಿವಾಸ ಅಂದ್ರೆ ವೆಂಕಟರಮಣ, ವ್ಯಾಸ ಋಷಭ, ಹಯಾನನ ಹಯಗ್ರೀವ ರೂಪಿಯಾದ ಭಗವಂತ, ನಾರಾಯಣಿ ಅಂದ್ರೆ ಮೋಹಿನಿ, ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ. ಈ ಎಲ್ಲ ರೂಪಗಳನ್ನು ಈ ಸಂಧಿಯಲ್ಲಿ ಮೊದಲು ನಾರಾಯಣ ರೂಪಗಳನ್ನು ಹೇಳ್ತಾರೆ. ಇಲ್ಲಿ ಏನು ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ ದಾಸರು, ಈ ಎಲ್ಲ ಅವತಾರಗಳನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಎಲ್ಲ ಅವತಾರಗಳನ್ನು ಸ್ತೋತ್ರ ಮಾಡೇ ಇದ್ದಾರೆ. ಆಚಾರ್ಯರು ಸ್ತೋತ್ರ ಮಾಡದೇ ಇರುವಂತಹ ಒಂದು ರೂಪ ಅಂದ್ರೆ ಇಲ್ಲಿ ಶ್ರೀನಿವಾಸ ಅನ್ನೋ ಶಬ್ದ. ಶ್ರೀನಿವಾಸ, ವೆಂಕಟರಮಣ ಅನ್ನುವ ಶಬ್ದವನ್ನ ಆಚಾರ್ಯರು ಸರ್ವಮೂಲದಲ್ಲಿ ಇಲ್ಲಿ ಪ್ರಯೋಗ ಮಾಡಿದ್ದಂತ ಕಂಡು ಬರೋದಿಲ್ಲ. ಆದರೂ ಇವತ್ತು ಆಚಾರ್ಯರು ಅದನ್ನು ಹೇಳಲಿಲ್ಲ, ಹೌದು. ಆದರೂ ಇವತ್ತು ಎಲ್ಲರ ಪೂಜೆಗೆ ಪಾತ್ರ ಆಗಿರುವಂತಹ ಒಂದು ದೈವ, ಸದ್ದೈವ. ಹಾಗಾಗಿ ಆ ಶ್ರೀನಿವಾಸ ಅನ್ನೋ ರೂಪವನ್ನು ಕೂಡ ಇಲ್ಲಿ ದಾಸರು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇವತ್ತು ಆಕಸ್ಮಿಕವಾಗಿ ವರಾಹ ಜಯಂತಿ, ಗೌರಿ ತೃತೀಯಾಂತೂ ಸರಿಯೇ, ವರಾಹ ಜಯಂತಿ ಮತ್ತು ತಾಪಸಮನ್ವಾದಿ. ತಾಪಸಮನು ಅಂದರೆ ಸ್ವಯಂ ಭಗವಂತನೇ. ಹೀಗೆ ಇಲ್ಲಿ ಬಂದಿಲ್ಲ, ಅದು ಮುಂದೆ ಎಲ್ಲೋ ಒಂದು ಕಡೆ ಬರ್ತದೆ ಆ ತಾಪಸನ ಹೆಸರು ಕೂಡ ಇದೇ ಸಂಧಿ ಒಳಗೆ. ಅಲ್ಲ, ಇಲ್ಲಿ ಇದೇ ಸಂಧಿ ಒಳಗೆ ಮುಂದೆ ಇನ್ನೊಂದು ಕಡೆ ಬರ್ತದೆ. ಕ್ರೋಡ ಅಂದ್ರೆ ವರಾಹ, ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ ಇವೆಲ್ಲ ಭಗವಂತನ ಭಿನ್ನ ಭಿನ್ನವಾದಂತಹ ರೂಪಗಳು. ಮತ್ಸ್ಯ ಕೂರ್ಮ ಕ್ರೋಡ ನೃಸಿಂಹ ವಟು ಭಾರ್ಗವ ರಾಘವಾಹ ಕೃಷ್ಣ ಬುದ್ಧವು ಕಲ್ಕಿದತ್ತ ಹಯಶೀರ್ಷ ಐತರೇಯಕಾಹ ಪರಾಶರ್ಯಶ್ಚ ಕಪಿಲಃ ವೈಕುಂಠೋ ವೃಷಭಸ್ತಥಾ ಯಜ್ಞೋ ಧನ್ವಂತರಿಶ್ಚೈವ ಸ್ತ್ರೀರೂಪಸ್ತಾಪಸೋ ಮನುಃ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಕೊಟ್ಟಿರುವಂತಹ ಒಂದು ಶ್ಲೋಕ. ನಾರಾಯಣ ಹರಿ ಕೃಷ್ಣ ಉಪೇಂದ್ರ ಸರ್ವಯೇವ ಚ ಏವಮಾದ್ಯಾಹ ಹರೇ ಸಾಕ್ಷಾತ್ ಪ್ರಾದುರ್ಭಾವಾ. ಹರಿಯು ನಾರಾಯಣನು ಕೃಷ್ಣ ಅಸುರ ಕುಲಾಂತಕ ಸೂರ್ಯ ಸಪ್ರಭ ಕರೆಸುವನು ನಿರ್ದಿಷ್ಟ ಸುಖ ಪರಿಪೂರ್ಣ ತಾನೆಂದು. ಸರ್ವದೇವೋತ್ತಮನು ಸರ್ವಗ ಪರಮಪುರುಷ ಪುರಾತನ ಜರಾಮರಣ ವರ್ಜಿತ ವಾಸುದೇವಾದ್ಯಮಿತ ರೂಪಾತ್ಮ. ಇವನೇ ಭಗವಂತ ಶ್ರೀಹರಿ, ನಾರಾಯಣ, ಕೃಷ್ಣ ಮೊದಲಾದ ರೂಪಗಳಿಂದಲೂ ಕೂಡ ಇದ್ದಾನೆ. ಸೂರ್ಯನಂತೆ ಬೆಳಗುವ ಕಾಂತಿ ಅವನು, ಪರಿಪೂರ್ಣನಾಗಿದ್ದಾನೆ. ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠನಾದವನು, ಎಲ್ಲ ಕಡೆ ವ್ಯಾಪ್ತನಾದವನು, ಪುರಾತನ ಪುರುಷ, ಮುಪ್ಪು ಸಾವು ಮೊದಲಾದವೆಲ್ಲ ಇಲ್ಲದೇ ಇದ್ದವನು, ವಾಸುದೇವ ಮೊದಲಾದ ಅನಂತ ರೂಪಗಳನ್ನು ಹೊಂದಿದವನು. ಅಸುರ ಕುಲಾಂತಕ ಸೂರ್ಯ ಸಪ್ರಭ ಅಂದ್ರೆ ಸೂರ್ಯನಂತೆ ಕಾಂತಿ ಇದ್ದವನು. ನಿರ್ದುಷ್ಟ ಸುಖ ಪರಿಪೂರ್ಣ, ಸರ್ವದೇವೋತ್ತಮನು, ಸರ್ವಗ ಪರಮಪುರುಷ,
ಪುರಾತನ ಜರಾಮರಣ ವರ್ಜಿತ ವಾಸುದೇವ ಜನಿತ ರೂಪಾತ್ಮ. ಭಾಗವತ ತಾತ್ಪರ್ಯದಲ್ಲಿಯೂ ನರೋ ನಾರಾಯಣಶ್ಚೈವ ಕೃಷ್ಣ ಹರಿಕೃಷ್ಣಸ್ತಥೈವ ಚ ಚತ್ವಾರಃ ಧರ್ಮತನಯಾಃ ಹರಿರೇವ ತ್ರಯೋಮತಃ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಅವನ ಬಗ್ಗೆ ಒಂದ್ ಕಡೆ ಶ್ಲೋಕವನ್ನು ಹೀಗೆ ಹೇಳ್ತಾರೆ. ಈ ನಳಿನ ಭವ ಜನನಿ ಲಕ್ಷ್ಮೀ ಜ್ಞಾನ ಬಲ ಭಕ್ತ್ಯಾದಿ ಗುಣ ಸಂಪೂರ್ಣಳೆನಿಪಳು ಸರ್ವಕಾಲದಿ ಹರಿಕೃಪಾಬಲದಿ. ಹೀನಳೆನಿಪಳು ಅನಂತ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗಿನ್ನೂ ಸಮಾನರೆನಿಸುವರಿಲ್ಲ ಮುಕ್ತ ಸುರರೊಳಗೆ. ಈ ಪರಮಾತ್ಮನದಾದ ಬಳಿಕ ಇನ್ನ ಲಕ್ಷ್ಮೀದೇವಿ ಬಗ್ಗೆ ವರ್ಣನೆ ಮಾಡ್ತಾರೆ. ಅವಳು ಯಾವ್ಯಾವ ರೂಪವನ್ನು ತಾಳಿದವಳು ಅಂತ ಸಂಗತಿಯನ್ನು ಹೇಳ್ತಾರೆ. ನಳಿನ ಭವ ಜನನಿ. ನಳಿನ ಭವ ಅಂತಂದ್ರೆ ಕಮಲದಲ್ಲಿ ಹುಟ್ಟಿದಂಥ ಚತುರ್ಮುಖ, ಅವನ ತಾಯಿ. ಜ್ಞಾನ ಬಲ ಭಕ್ತ್ಯಾದಿ ಗುಣ ಸಂಪೂರ್ಣಳು. ಜ್ಞಾನ ಬಲ ಭಕ್ತಿ ಮೊದಲಾದ ಗುಣಗಳಿಂದ ಕೂಡಿದವಳು. ಸರ್ವಕಾಲದಿ, ಎಲ್ಲಾ ಕಾಲದಲ್ಲಿಯೂ ಕೂಡ. ಯಾವುದೋ ಕಾಲದಲ್ಲಿ ಸಂಸಾರದಲ್ಲಿ ಆಕೆ ಬದ್ಧಳಾದವಳಲ್ಲ, ಯಾವತ್ತೂ ಕೂಡ ಮುಕ್ತಳಾದವಳು. ಹರಿಕೃಪಾ ಬಲದಿ ಎಲ್ಲ ಗುಣಗಳನ್ನು ಆಕೆ ಪಡೆದಿದ್ದಾಳೆ. ಹೀನಳೆನಿಪಳು ಅನಂತ ಗುಣದಿ. ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಆಕೆ ಕೆಳಗಿನವಳಾಗಿದ್ದಾಳೆ. ಪುರಾಣ ಪುರುಷನ ಅಂದ್ರೆ ಭಗವಂತ, ಅವನಿಗೆ ಈಕೆ ಹೀನಳಾಗಿದ್ದಾಳೆ. ಈ ಪ್ರಕೃತಿಗೆ ಸಮಾನರೆನಿಸುವಂಥವ್ರು ಯಾರು ಕೂಡ ಅಮುಕ್ತರಲ್ಲಿ ಇಲ್ಲ. ಮುಕ್ತ ಜೀವರು ಮತ್ತು ಅಮುಕ್ತ ಜೀವರಲ್ಲಿ ಪರಮಾತ್ಮ ಇದ್ದಾನೆ. ಅವನಂತೂ ಮೇಲಿನವನು, ಅವನ ಆಕೆಗಿಂತ ಉತ್ತಮ. ಆದರೆ ಮುಕ್ತರಾದಂಥ ಜೀವರು ಅಮುಕ್ತರಾದಂಥ ಜೀವರು ಅಂತ ಎರಡು ಶಬ್ದ ಪ್ರಯೋಗ ಮಾಡಿದರು ದಾಸರು. ಈಗಾಗಲೇ ಒಮ್ಮೆ ಸಂಸಾರದಲ್ಲಿದ್ದು ಮುಕ್ತರಾದವರು, ಈಗಾಗಲೇ ಸಂಸಾರದಲ್ಲಿರುವಂತಹ ಯಾವ ಜೀವರಿದ್ದಾರೆ ಸಾಧಕ ಜೀವರು, ಅವರೊಳಗೆ ಈಕೆಗೆ ಸಮಾನರಾದವರು ಯಾರೂ ಕೂಡ ಇಲ್ಲ. ಗುಣಗಳ ತ್ರಯಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾ ಅಂಬ್ರಿಣಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯ ಮಹಾಲಕುಮಿ ಜನಕಜ ಕಮಲಾಲಯ ದಕ್ಷಿಣೆಯು ಪದ್ಮಾ ತ್ರಿಲೋಕೇಶ್ವರಿ ಅಣು ಮಹತ್ತಿನೊಳಿಪ್ಪು ಉಪಮಾರಹಿತಳೆನಿಸುವಳು. ಇವಳು ಸತ್ವರ್ಜಸ್ ತಮಸ್ ಅನ್ನುವಂಥ ಮೂರು ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ. ಶ್ರೀ ಅನ್ನೋ ಒಂದು ರೂಪ, ಕುಂಭಿಣಿ ಅಂದ್ರೆ ಕುಂಭಿಣಿ ಅಂದ್ರೆ ಭೂ, ಅದೊಂದು ರೂಪ. ದುರ್ಗಾ ಅಂತ ಮತ್ತೊಂದು ರೂಪ, ತಮೋ ಗುಣಕ್ಕೆ ಅಭಿಮಾನಿಯಾದಂಥ ರೂಪ. ಅಂಬ್ರಿಣಿ, ಅದನ್ನ ಅಂಬ್ರಣಿ ಅಂತ ಕೆಲವು ಕಡೆ ಉಚ್ಚಾರ ಮಾಡ್ತಾರೆ. ಅಂಬ್ರಿಣಿ ಅಂತ ಭ ಬರೆದು ಅದಕ್ಕೆ ರ ಒತ್ತು ಕೊಟ್ಟು ಈ ಬರಿಬೇಕು, ಅಂಬ್ರಿಣಿ ಅಂತ ಗೋವಿಂದಾಚಾರ್ಯ ಹಾಗೆ ಹೇಳ್ತಾರೆ. ಈ ಉಳಿದ ಕಡೆ ಎಲ್ಲ ಅಂಬ್ರಣಿ ಅಂತ ಹೇಳ್ತಾರೆ, ಕೆಲವು ಕಡೆ ಅಂಬ್ರಿಣಿ ಅಂತ. ಭ ಬರೆದು ಅದಕ್ಕೆ ರ ಒತ್ತು ಕೊಡೋದು ಒಂದು, ಇನ್ನೊಂದು ಭ ಬರೆದು ಅದಕ್ಕೆ ಋ ಒತ್ತು ಕೊಡೋದು, ಕೃಷ್ಣ ಅಂತ ಬರಿತೀವಲ್ಲ ಆ ಥರ ಕೆಲವರು ಬರೀತಾರೆ. ಅಂಬ್ರಿಣಿ ಅಂತ ಬರೆಯೋದು ಗೋವಿಂದಾಚಾರ್ಯ ಪ್ರಕಾರ ಹೆಚ್ಚು ಸ್ಪಷ್ಟವಾದಂಥ ಶಬ್ದ. ಅಂಬ್ರಿಣಿ. ರುಕ್ಮಿಣಿ ಇದು ಕೃಷ್ಣನ ಪತ್ನಿಯಾಗಿದ್ದವಳು. ಸತ್ಯಭಾಮೆ. ಶಾಂತಿ, ಕೃತಿ, ಜಯ, ಮಾಯ ಇವೆಲ್ಲ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪ ಇರಲ್ಲ, ಆ 4 ರೂಪಗಳ ಪತ್ನಿಯ ಹೆಸರುಗಳು. ಮಹಾಲಕ್ಷ್ಮಿ, ಜನಕಜ ಅಂದ್ರೆ ಸೀತೆ, ಕಮಲಾಲಯ, ಇವು ಕೆಲವು ಇಲ್ಲೇನು ಬಂದಿದೆಲ್ಲ ಕೆಲವು ಹೆಸರುಗಳು, ಇನ್ನು ಕೆಲವು ರೂಪಗಳು ಬಂದಿದ್ದೆಲ್ಲನೂ ಕೂಡ ರೂಪನೇ ಅಂತ ಏನು ತಿಳ್ಕೊಳ್ಬೇಕಾಗಿಲ್ಲ. ಕಮಲಾಲಯ ಪತಿ ಅನ್ನುವನು ಮಧುಸೂದನ ರೂಪಿಯಾದ ಭಗವಂತನ ಪತ್ನಿ ಕಮಲಾಲಯ. ದಕ್ಷಿಣ, ಈ ದಕ್ಷಿಣಾ ಶಬ್ದವಾಚ್ಯ ರಮ ಅಂತ ಹೀಗೆ ಅದು ಈ ಹರಿವಂಶದಲ್ಲೆಲ್ಲ ಬಂದಿದೆ. ಮಿತ್ರಮ್ಮೆ ದಕ್ಷಿಣಾರಮ, ದಕ್ಷಿಣಾಪಿ ಸಾಕಂ, ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಹರಿವಂಶದಲ್ಲೂ ಕೂಡ ಅದರ ಹೆಸರಿದೆ. ಪದ್ಮಾ ತ್ರಿಲೋಕೇಶ್ವರಿ, ಅಣು ಮಹತ್ತಿನೊಳಿದ್ದು, ಅಣುವಿನಲ್ಲೂ ಇದ್ದಾಳೆ, ಮಹತ್ತಿನೊಳಗೂ ಇದ್ದಾಳೆ. ಉಪಮಾರಹಿತಗಳನ್ನು ತಂದುಕೊಂಡಿದ್ದಾಳೆ, ಇವಳಿಗೆ ಯಾವ ಹೋಲಿಕೆಯೂ ಕೂಡ ಇಲ್ಲ. ಘೋಟಕಾಸಿನ ಮಡದಿಗಿಂದಲೇ ಹಾಟಕೋದರ ಪವನರೀರ್ವರು ಕೋಟಿ ಗುಣದಿಂದ ಅಧಮರೆಣಿಪರು ಆವ ಕಾಲದಲ್ಲಿ. ಖೇಟಪತಿ ಶೇಷ ಅಮರೇಂದ್ರದ ಪಾಟಿ ಮಾಡಿದ ಶ್ರೀಶನ ಕೃಪಾನೋಟದಿಂದಲೇ ಸರ್ವರೊಳು ವ್ಯಾಪಾರ ಮಾಡುವರು. ಘೋಟಕಾಶಿ ಅಂದ್ರೆ ಹೈಗ್ರೀವ ರೂಪಿಯಾದ ಭಗವಂತ. ಅವನ ಪತ್ನಿ ಲಕ್ಷ್ಮೀದೇವಿನಿದ್ದಾಳಲ್ಲ, ಅವಳಿಗಿಂತ ಹಾಟಕೋದರ ಮತ್ತು ಪವನ. ಹಾಟಕ ಅಂದ್ರೆ ಬಂಗಾರ, ಹಿರಣ್ಯಗರ್ಭ. ಹಾಟಕೋದರ ಅಂದ್ರೆ ಹಿರಣ್ಯಗರ್ಭ, ಚತುರ್ಮುಖ ಬ್ರಹ್ಮ ಮತ್ತು ಪವನ ಮುಖ್ಯ ಪ್ರಾಣ. ಇವರಿಬ್ಬರು ಕೋಟಿ ಗುಣದಿಂದ ಕೆಳಗಿದ್ದಾರೆ ಎಲ್ಲಾ ಕಾಲದಲ್ಲೂ ಕೂಡ. ಈಗ ಹೋದ ಬೆಳಕನು ಕೂಡ ಮೊದಲಂತೂ ಸರಿಯೇ.
ಖೇಟಪತಿ ಶೇಷ ಅಮರೇಂದ್ರರ ಪಾಟಿ ಮಾಡದೆ. ಖೇಟಗಳು ಅಂತಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿಗಳು, ಅವುಗಳ ಪತಿ ಅಂದ್ರೆ ಗರುಡ. ಶೇಷ ಅಂತಂದ್ರೆ ಅದಂತೂ ಗೊತ್ತಿದ್ದೇ ಇದೆ, ಗರುಡ. ಹೀಗೆ ಶೇಷ ಮತ್ತು ಗರುಡ ಮತ್ತು ಶೇಷ ಅಂತ ಅರ್ಥ. ಮತ್ತು ಉಳಿದೆಲ್ಲ ದೇವತೆಗಳು. ಅಮರೇಂದ್ರ ಅಂತ ಬಂತು. ಅಮರೇಂದ್ರ ಅಂದ್ರೆ ಈ ಇಂದ್ರ. ಇನ್ನೂ ಹೀಗೂ ಇಟ್ಕೊಳ್ಬಹುದು. ಅಮರೇಂದ್ರ ಅಂದ್ರೆ ದೇವತೆಗಳಿಗೆ ಮುಖ್ಯನಾದಂತಹ ರುದ್ರ. ಯಾಕೆಂದ್ರೆ ಗರುಡನ ಬಗ್ಗೆ ಬಂತು, ಶೇಷನ ಬಗ್ಗೆ ಬಂತು. ಅದಾದ ಬಳಿಕ ಇಂದ್ರನ್ ತಗೊಳ್ಬೋದಲು, ರುದ್ರನ್ ತಗೊಳ್ಳೋದು ಕೂಡ ಯೋಗ್ಯವೇ, ಹಾಗೂ ತಗೊಳ್ಬಹುದು. ಗರುಡ, ಶೇಷ, ರುದ್ರ ಮತ್ತೆ ಸುರೇಂದ್ರನಾದಂಥ ದೇವತೆ ಈ ಇಂದ್ರ, ಪುರಂದರ, ಇವರೆಲ್ಲರನ್ನೂ ಯಾರನ್ನೂ ಪರಿಗಣಿಸದೆ ಈ ಲಕ್ಷ್ಮೀರಮಣನಾದಂತಹ ಭಗವಂತ ಎಲ್ಲರಲ್ಲೂ ಕೂಡ ಪ್ರವರ್ತಕನಾಗಿ ಇದ್ದಾನೆ. ಅವರವರ ಮೇಲಿನ ಕೃಪೆಯಿಂದ ಪಾಟಿ ಮಾಡದೆ, ಇವ್ರ್ಯಾರನ್ನು ಲೆಕ್ಕಕ್ಕೆ ತಗೊಳ್ಳದೆ, ಶ್ರೀಶನ ಆ ಭಗವಂತನ ಕೃಪೆಯಿಂದ ಇವರು ಈ ಎಲ್ಲ ದೇವತೆಗಳು, ಈ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ನಮ್ಮ ಶರೀರದಲ್ಲಿದ್ದಾರೆ. ಶರೀರದಲ್ಲಿದ್ದು ಅವರು ನಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ. ಪುರುಷ ಬ್ರಹ್ಮ ವಿರಿಂಚಿಯು ಮಹಾನ್ ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಖ್ಯಾತ ವಿಜ್ಞಾತ ವಿಖ್ಯಾತ ಗರಳಭುಗ್ ಭವರೋಗ ಭೇಷಜ ಸ್ವರ ವರುಣ ವೇದಸ್ಥ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟಕ ವೀತ ಭಯ ಭೀಮ. ಇಲ್ಲಿ ಮುಂದೆ ಬರೋ ಹೆಸರುಗಳೆಲ್ಲ ಏನಿವೆ ಇವು ಚತುರ್ಮುಖ ಬ್ರಹ್ಮನ ಹೆಸರುಗಳು. ಮೊದಲನೇದ್ದು ಪುರುಷ ಅಂತ ಹೆಸರು. ಅದಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ನಿರ್ವಚನ ಹೇಳ್ತಾರೆ, ಅದನ್ನ ಆಮೇಲೆ ಹೇಳ್ತೇನೆ. ಬ್ರಹ್ಮ ಅಂತ ಗೊತ್ತು, ವಿರಿಂಚಿ ಅಂದ್ರೆ ಗೊತ್ತು, ಮಹಾನ್ ಅಂದ್ರೆ ಮಹತ್ತತ್ವಕ್ಕೆ ಅಭಿಮಾನಿ, ಮರುತ ಈತನೇ ಮೊದಲು ವಾಯುದೇವನಾಗಿದ್ದವನು, ಮುಖ್ಯ ಪ್ರಾಣ ಅನ್ನೋ ಹೆಸರು ಚತುರ್ಮುಖ ಬ್ರಹ್ಮನಿಗೂ ಇದೆ. ಧೃತಿ ಸ್ಮೃತಿ ಮೊದಲಾದ ಹೆಸರುಗಳು ಅವನಿಗಿದೆ. ಗುರುವರ ಎಲ್ಲಾ ಜೀವರಿಗೂ ಕೂಡ ಆತ ಮುಖ್ಯ ಗುರು. ಅವನು ಉಪದೇಶ ಪಡ್ಕೊಂಡ ಬಳಿಕವೇ ಮುಂದೆ ಮುಕ್ತಿಗೆ ಹೋಗಬೇಕು. ಮಹಾಧ್ಯಾತ ಧ್ಯಾನ ಮಾಡುವವನು ಅಂತ ಅರ್ಥ. ಬಲ ಸ್ವರೂಪನಾದವನು. ವಿಜ್ಞಾತ ಎಲ್ಲರಿಗೂ ತಿಳಿದವನು. ವಿಖ್ಯಾತ ಎಲ್ಲರಲ್ಲೂ ಕೂಡ ಖ್ಯಾತನಾದವನು. ಗರಳ ಭುಕ್ ಅಂದ್ರೆ ವಿಷ ಕುಡಿದವನು. ಸಮುದ್ರ ಮಥನ ಕಾಲದಲ್ಲಿ ವಿಷ ಹುಟ್ಟಿತಲ್ಲ, ಅದನ್ನು ಕುಡಿದವನು. ಭವರೋಗ ಭೇಷಜ ಸಂಸಾರ ಅನ್ನುವ ರೋಗಕ್ಕೆ ಇದು ಔಷಧದ ರೂಪನಾದವನು. ಸ್ವರ ವರ್ಣ ಮತ್ತು ವೇದ ಎಲ್ಲರಲ್ಲೂ ಕೂಡ ಆತ ಅಭಿಮಾನಿಯಾಗಿದ್ದಾನೆ. ಉದಾತ್ತ ಅನುದಾತ್ತ ಸಮಾಹಾರ ಮೊದಲಾದ ಸ್ವರಗಳು. ವರ್ಣ ಅಂದ್ರೆ ವರ್ಣ, ಈ ಸ್ವರಗಳು ಮತ್ತು ವ್ಯಂಜನಗಳು ಅಂತೇನಿದೆಯಲ್ಲ ಅಕ್ಷರಗಳು, ಇವುಗಳು ಮತ್ತು ವೇದಗಳಲ್ಲಿ ಎಲ್ಲದರಲ್ಲೂ ಕೂಡ ಆತ ಇದ್ದಾನೆ. ಜೀವೇಶ್ವರನಾಗಿದ್ದಾನೆ, ಜೀವರಿಗೆಲ್ಲ ಈಶನಾಗಿದ್ದಾನೆ, ಜೀವರಲ್ಲಿ ಮುಖ್ಯ. ವಿಭೀಷಣ ಅಂತ ಕೂಡ ಹೆಸರು ಅವನಿಗೆ, ಶತ್ರುಗಳಿಗೆ ಭಯಂಕರ ಆದ್ದರಿಂದ. ವಿಶ್ವಚೇಷ್ಟಕ ಜಗತ್ತಿನ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುವವನು. ವೀತ ಭಯ ಸ್ವಯಂ ಅವನಿಗೆ ಯಾವ ಭಯನೂ ಕೂಡ ಇಲ್ಲ. ಭೀಮ ಬೃಹದಾರಣ್ಯಕ ಭಾಷ್ಯದಲ್ಲಿ ಅವನಿಗೆ ಪುರುಷ ಅಂತ ಯಾಕೆ ಹೆಸರಿದೆ? ಪುರುಷ ಅಂತ ಪರಮಾತ್ಮನಿಗೆ ಹೆಸರಿರೋದು ನಮ್ಗೆ ಗೊತ್ತು, ಪುರುಷ ಸೂಕ್ತ ಅಂತ ನಾವು ಕೇಳ್ತಿರ್ತೀವಿ. ಇವನಿಗೆ ಯಾಕೆ ಪುರುಷ ಸೂಕ್ತ ಅಂತ ಹೀಗೆ ಹೆಸರು ಅಂತಂದ್ರೆ, ಸತು ಸರ್ವೋದಿತೋ ದೃಷ್ಟ್ಯಾ ನಾಣ್ಯ ದೃಷ್ಟ ಪಿತಾಮಹ ಅಬ್ರವೀದಹಮಸ್ಮೀತಿ. ಅವನಿಗೆ ತಥೋಭವದ್ ಅಹಂ ನಾಮ ಸಚಾಭೂತ್ ಪುರುಷಾಭಿಧಃ ಓಷಣಾತ್ ಸರ್ವಪಾಪಾನಾಂ ಪೂರ್ವ ಪುರುಷ ಉಚ್ಯತೆ. ಯಾಕೆಂದ್ರೆ ನಾರಾಯಣನ ಅನುಗ್ರಹದಿಂದ ಈತ ಜೀವೋತ್ತಮ ಅನಿಸ್ಕೊಂಡಿದ್ದಾನೆ ಮತ್ತು ಎಲ್ಲಾ ಪಾಪಗಳನ್ನು ಕೂಡ ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕೋದ್ರಿಂದ ಇವನನ್ನ ಪುರುಷ ಅಂತ ಈ ದೃಷ್ಟಿಯಿಂದ ಕರೀತಾರೆ. ಪೂರ್ವ ಪುರುಷ ಪ್ರಾಚೀನ ಪುರುಷ ಈತ. ನಾರಾಯಣ ಪ್ರಸಾದೇನ ಯಯೇವಂ ಪುರುಷಾಭಿಧಂ ವೇದ ಸ್ವಾಭಿಮತಂ ಬೆಸ್ತು ಸಪೂರ್ವಂ ಪ್ರಾಪ್ತು ಅಭೀಪ್ಸತಿ. ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡೋದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಪುರುಷ ಅಂತ ಹೆಸರಿದೆಯಲ್ಲ, ಚತುರ್ಮುಖನಿಗಿರುವಂತಹ ಪುರುಷ ಅನ್ನೋ ಹೆಸರನ್ನ, ಅದರ ಅರ್ಥವನ್ನ ಇದನ್ನು ತಿಳ್ಕೊಂಡ್ರೆ ಒಂದು ಮಹಾಫಲ ಇದೆ. ವೇದ ಸ್ವಾಭಿಮತಂ ಬೆಸ್ತು ಪೂರ್ವಂ ಪ್ರಾಪ್ತು ಅಭೀಪ್ಸತಿ ಕೋಶೇ ಸ್ವಯಂ ಅನುಷ್ಠ ಸನ್ ಬ್ರಹ್ಮ ವಿಷ್ಣು ಪ್ರಸಾದತಃ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಸ್ಪರ್ಧೆ. ನಮಗಿಂತ ನಮ್ಮ ಪ್ರತಿಸ್ಪರ್ಧಿಯಾದವನು, ಶತ್ರುವಾದವನು ಏನನ್ನೋ ಒಂದನ್ನು ಬಯಸಲಿಕ್ಕೆ ಪಡ್ಕೋತಾನೆ. ನಮ್ಮನ್ನು ಮೀರಿ ಅಥವಾ ನಮ್ಮಿಂದ ಕಿತ್ಕೊಂಡು ಏನೋ ಒಂದು ವಸ್ತುವನ್ನ ಆತ ಪಡೀಲಿಕ್ಕೆ ಬಯಸಿದ್ರೆ, ಈ ಪರಮಾತ್ಮನ ಅನುಗ್ರಹದಿಂದ
ಮತ್ತು ಚತುರ್ಮುಖ ಬ್ರಹ್ಮನ ಅನುಗ್ರಹದಿಂದ ಆ ಶತ್ರು ನಮ್ಮ ಈ ಸ್ಪರ್ಧೆಯಲ್ಲಿ ಸೋಲ್ತಾನೆ. ಆತ ನಮ್ಮನ್ನು ಹಿಂದಿಕ್ಕೆ ಆ ವಸ್ತುವನ್ನೇನು ಪಡ್ಕೋಬೇಕಂತ ಹೋಗಿರ್ತಾನಲ್ಲ, ಆತ ಸೋತ್ ಹೋಗ್ತಾನೆ ಶತ್ರು, ಮತ್ತು ಆತ ನಾಶ ಆಗ್ತಾನೆ, ಶತ್ರು ನಾಶ ಹೊಂದುತ್ತಾನೆ. ಈ ಭಗವಂತನ ಭಕ್ತ ಅಂತ ಇವನೇ ಇದ್ದಾನಲ್ಲ, ಇವನು ಉಳಿತಾನೆ. ಹೀಗೆ ನಾವು ಪುರುಷನ ಭಕ್ತರಾಗಬೇಕು. ಪರಮ ಪುರುಷನಾದಂಥ ಭಗವಂತನ ಭಕ್ತ, ಅಕ್ಷರ ಪುರುಷರಾದಂಥ ಲಕ್ಷ್ಮೀದೇವಿ ಭಕ್ತರ, ಮತ್ತೆ ಪುರುಷ ಅಂತ ಕರೆಸ್ಕೊಂಡಿರುವಂಥ ಈ ಚತುರ್ಮುಖ ಬ್ರಹ್ಮ, ಈ ಇಷ್ಟು ಜನರ ಭಕ್ತರು ನಾವಾಗಬೇಕು ಅಂತನ್ನುವಲ್ಲಿಗೆ ಈ 21ನೇ ಆವೇಶಾವತಾರ ಸಂಧಿ ಏನಿದೆ ಅದರ 6ನೇ ಪದ್ಯ, ಒಟ್ಟಾರೆ 615ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.